ನಮಸ್ಕಾರ. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ನಾನು ನವಿತಾ ಜೈನ್. ಇವತ್ತಿನ ಪಂಚಾಯಿತಿಯಲ್ಲಿ ಎರಡು ಪ್ರಮುಖ ಸುದ್ದಿಗಳಿವೆ. ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೊದಲ ಹಾಗೂ ಎರಡನೇ ಆರೋಪಿ ಸುಬ್ಬ ಮೀಟ್ಸ್ ಸುಬ್ಬಿ ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಇವರಿಬ್ರು ಕೂಡ ಕೋರ್ಟ್ನಲ್ಲಿ ಮೀಟ್ ಆಗಿದ್ದಾರೆ. ಆದ್ರೆ ಅಲ್ಲಿ ಮೀಟ್ ಆಗಿದ್ದಾರೆ, ನಡೆದಿದ್ದು ಏನು? ಯಾಕಂತ ಹೇಳಿದ್ರೆ ಎಲ್ರಿಗೂ ಈ ವಿಷಯದಲ್ಲಿ ಒಂದು ಕುತೂಹಲ ಇದ್ದೇ ಇದೆ. ಈ ಒಂದು ಪ್ರಕರಣ ಆದ ನಂತರ ಈಗಾಗಲೇ ಇರುವಂತಹ ವಿಜಯಲಕ್ಷ್ಮಿ ಹೇಳಿದ್ದೇನು? ಆಣೆ ಪ್ರಮಾಣವನ್ನ ಮಾಡಿಸ್ಕೊಂಡಿದ್ದಾರೆ. ಇನ್ನು ಅವಳ ಸುದ್ದಿಗೆ ಹೋಗಬಾರ್ದು ಅಂತ ಹೇಳಿ ದರ್ಶನ್ ಆಣೆ ಪ್ರಮಾಣವನ್ನ ಮಾಡಿ ಒಪ್ಪಿಗೆಯನ್ನೂ ಕೊಟ್ಟಿದ್ದಾರೆ ಅನ್ನೋದು. ಹಾಗಾದ್ರೆ ಇಬ್ಬರು ಮುಖಾಮುಖಿ ಆದ್ರೂ ಮಾತಾಡಿಲ್ವಾ ಅಂತ ಹೇಳಿದ್ರೆ ಖಂಡಿತ ಮಾತಾಡಿದ್ದಾರೆ. ದಾಸ ಗೌರ್ತಿಗೆ ಸಂತೈಸಿದ್ದಾರೆ. ಜೂನ್ 8ರಿಂದ ಇಲ್ಲಿವರೆಗೂ ನಡೆದ ಘಟನಾವಳಿಗಳ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿರುವಂತಹ ಪೊಲೀಸರು ಯಾವೆಲ್ಲ ಅಂಶಗಳನ್ನ ಇಟ್ಟುಕೊಂಡು ಜಾಮೀನಿಗೆ ಕೊಕ್ಕೆ ಹಾಕೋಕೆ ತಯಾರಿಯನ್ನ ನಡೆಸಿದ್ದಾರೆ ಅನ್ನೋದು ಕೂಡ ಪ್ರಮುಖ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆದಂತಹ ವರದಿ ಕೂಡ ಇದೆ. ಇನ್ನು ಎರಡನೇ ಪಂಚಾಯಿತಿಯ ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಜಾತಿ ರಂಪಾಟಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೇನೆ ಅನ್ನುವಂತಹ ವಿಚಾರವನ್ನ ಹೇಳಿರುವಂತಹ ವಿಚಾರ ಇದೆಯಲ್ಲ, ಅದು ಈಗ ಮತ್ತೆ ಚರ್ಚೆಗೆ ಬಂದಿದೆ. ಪ್ರತಿಪಕ್ಷಗಳು ಜಾತಿ ಗಣತಿ ವಿರೋಧಿಗಳಿಂದ ಪ್ರಬಲ ವಿರೋಧ ವ್ಯಕ್ತವಾಗ್ತಿದೆ. ಆದ್ರೆ ಸರ್ಕಾರ ಇಚ್ಛಾಶಕ್ತಿ ತೋರಿಸುತ್ತಾ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆಯ ಮೂಲಕ ಮೀಸಲಾತಿ ನೀಡುವ ವಿಚಾರದಲ್ಲಿ ಸರ್ಕಾರದ ನಿಲುವು ಅದು ಕೂಡ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಇಚ್ಛೆ ಇದ್ರೂ ಕೂಡ ಈಗಾಗಲೇ ಅವರ ಪಕ್ಷದವರೇ ಆದಂತಹ ಶಾಮನೂರು ಶಿವಶಂಕರಪ್ಪ ಅವರು ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ ಅವರು ವೈಜ್ಞಾನಿಕವಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿ ಸಭೆಗಳು ನಡೆಯೋದಿಕ್ಕೂ ಕೂಡ ತಯಾರಿ ಆಗ್ತಾ ಇವೆ. ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಜಾತಿ ಗಣತಿಯನ್ನ ಈಗಾಗಲೇ ಅನುಷ್ಠಾನಕ್ಕೆ ತರುವ ಪ್ರಯತ್ನಗಳು ಆಗ್ತಾ ಇದೆ? ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ಹಿಂದಿನ ಎಲೆಕ್ಷನ್ನ ಸಂದರ್ಭದಲ್ಲೂ ಕೂಡ ನಾವು ಜಾತಿ ಜನಗಣತಿಯನ್ನ ತರ್ತೀವಿ, ವರದಿಯನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು. ಅದು ಪ್ರಮುಖವಾಗಿ ನಡೆದಿರೋದು ಕರ್ನಾಟಕದಲ್ಲಿ. ಆದ್ರೂ ಕೂಡ ಏನೇನ್ ಆಗತ್ತೆ, ಯಾವ ರೀತಿಯಾಗಿ ಈಗಾಗಲೇ ವರದಿ ಬಂದ ಬಳಿಕ ಅನುಷ್ಠಾನದ ಸಂದರ್ಭದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ, ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್, ಇವೆಲ್ಲದರ ಬಗ್ಗೆ ವಿಸ್ತೃತವಾಗಿ ನಾವು ಮಾಹಿತಿಯನ್ನ ಕೊಡ್ತೀವಿ. ಈಗಾಗಲೇ ಮೊದಲ ಸುದ್ದಿಯನ್ನ ನಾವು ಹೇಳ್ತಾ ಇದ್ವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಜಾಮೀನಿನ ಮೇಲೆ ಹೊರಬಂದಿರುವ ಬೆನ್ನಲ್ಲೇ ವಿಚಾರಣೆ ಕೂಡ ನಡೀತಾ ಇದೆ. ಸೆಷನ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಮಾಡಬೇಕಾಗಿತ್ತು. ಹೀಗಾಗಿ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಅದೇ ರೀತಿಯಾಗಿ ಇವತ್ತು ಆರೋಪಿಗಳು 17 ಜನ ಆರೋಪಿಗಳು ಕೂಡ ಹಾಜರಾದ್ರು. ಆಗ ಇದ್ದಂತಹ ಕುತೂಹಲ ಅಂತ ಹೇಳಿದ್ರೆ ಇವತ್ತಾದ್ರೂ ದರ್ಶನ್ ಪವಿತ್ರ ಅವರು ಭೇಟಿ ಆಗ್ತಾರಾ, ಮಾತುಕತೆಗಳು ಆಗತ್ತಾ ಅನ್ನೋದು. ಹಾಗೇ ಆಯ್ತು. ದರ್ಶನ್ ನೋಡಿ ಪವಿತ್ರ ಕಣ್ಣೀರ ಕಟ್ಟೆ ಒಡೆಯಿತು. ಪವಿತ್ರ ಹತ್ರ ಹೋದ ದರ್ಶನ್ ಬೆನ್ನು ತಟ್ಟಿ ಸಂತೈಸಿದ್ರು. ಕೊನೆಗೆ ಇಬ್ರು ಜೊತೆಯಾಗಿಯೇ ಹೊರೆ ಬಂದ್ರು. ಆದ್ರೆ ಈಗಿರುವ ಪ್ರಶ್ನೆ, ಆಣೆ ಪ್ರಮಾಣದ ಕತೆ ಏನು, ವಿಜಯಲಕ್ಷ್ಮಿ ಏನ್ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಮೈಸೂರಿಗೆ ಹೋಗೋದಿಕ್ಕೆ ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ರೆ ಪವಿತ್ರ ಗೌಡಗೂ ವ್ಯವಹಾರ ಹಾಗೂ ದೇವಸ್ಥಾನಕ್ಕೆ ಹೋಗೋದಿಗೆ 5 ರಾಜ್ಯಗಳ ಭೇಟಿಗೆ ಅವಕಾಶ ಕೊಟ್ಟಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಇವೆಲ್ಲದರ ಡೀಟೇಲ್ ವರದಿಯನ್ನ ನೋಡೋಣ. ಅದು ಇಡೀ ದೇಶದ ಸಂಚಲನ ಮೂಡಿಸಿದ್ದ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್. ಸ್ಯಾಂಡಲ್ವುಡ್ನ ದಿಗ್ಗಜ ದರ್ಶನ್ ಅದರಲ್ಲಿ ಲಾಕ್ ಆಗುತ್ತಲೇ ದೇಶದ ಎಲ್ಲಾ ಕಡೆ ಸೆನ್ಸೇಷನ್ ಸೃಷ್ಟಿ ಮಾಡಿತ್ತು. ನಟಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಎಂಬ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಕೊಲೆ ಮಾಡಲಾಗಿತ್ತು. ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿದಂತೆ 17 ಮಂದಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಗಿತ್ತು. ಇದೀಗ ಎಲ್ಲರಿಗೂ ಜಾಮೀನು ಸಿಕ್ಕಿದ್ದು ಎಲ್ಲರೂ ಹೊರಗೆ ಬಂದಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗಿದ್ದ ದರ್ಶನ್ ಅಲ್ಲಿದ್ದ ಪ್ರಾಣಿಗಳ ಪಾಲನೆ ಮಾಡಿ ಕುಟುಂಬಸ್ಥರೊಂದಿಗೆ ಕಾಲ ಕಳೆದಿದ್ರು. ಬೆನ್ನು ನೋವಿನ ಟ್ರೀಟ್ಮೆಂಟ್ಗೆ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಆಪರೇಷನ್ ಯಾವಾಗ ಎಂಬ ಸಸ್ಪೆನ್ಸ್ ಕೂಡ ಇದೆ. ಶೀಘ್ರವೇ ಆಪರೇಷನ್ ಆಗುತ್ತೆ ಅಂತಿದ್ದಾರೆ ವೈದ್ಯರು. ಈ ಮಧ್ಯೆಯೇ ಕೇಸ್ನ ವಿಚಾರಣೆ ಕೂಡ ಮುಂದುವರೆದಿದೆ. ಅದರ ಭಾಗವಾಗಿ ಎಲ್ಲ ಆರೋಪಿಗಳು ಇವತ್ತು ಕೋರ್ಟ್ ಮುಂದೆ ಹಾಜರಾಗಿದ್ರು. ಸುಬ್ಬ ಸುಬ್ಬಿ ಮುಖಾಮುಖಿ ಆಗದೆ 6 ತಿಂಗಳೇ ಆಗೋಗಿತ್ತು.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೂರ ಆಗಿದ್ದೇ ಕೊನೆ. ಮತ್ತೆಂದೂ ನೇರ ಭೇಟಿಯಾಗಿರಲಿಲ್ಲ. ಹೇಗಿದ್ದೀಯಾ ಸುಬ್ಬ ಅಂತ ಪವಿತ್ರ ಮಾತಾಡಿಸಿರಲಿಲ್ಲ. ಸುಬ್ಬಿ ನೀನ್ ಹೇಗಿದೀಯಾ ಅಂತ ದರ್ಶನ್ ಸಹ ಕೇಳೋದಕ್ಕಾಗಿರಲಿಲ್ಲ. ಜೈಲಿಂದ ಹೊರಬಂದು ತಿಂಗಳಾಗ್ತಾ ಬಂದ್ರೂ ಎದುರಾಬದ್ರ ಆಗಿರಲಿಲ್ಲ. ಬರೋಬ್ಬರಿ 10 ವರ್ಷದ ಸಂಬಂಧಕ್ಕೆ ಎಳ್ಳು ನೀರು ಬಿದ್ದೇ ಬಿಡ್ತಾ ಅಂತ ಎಲ್ಲರೂ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. RR ನಗರ ಗೌಡ್ತಿಯಂತೂ ಸುಬ್ಬನ ಸುಳಿವಿಲ್ಲದೆ ತುಂಬಾನೇ ನೊಂದು ಹೋಗಿದ್ರು. ಇದಕ್ಕೆ ತಾಜಾ ಉದಾಹರಣೆ ಇವತ್ತು ಸುಬ್ಬಿಯ ಮುಖಾಮುಖಿ ಭೇಟಿ. ಬರೀ ಭೇಟಿ ಮಾತ್ರವಲ್ಲ, ಕಣ್ಣೀರ ಧಾರಿಯೇ ಹರಿದು ಹೋಗಿದೆ. ದರ್ಶನ್ರನ್ನ ನೋಡ್ತಿದ್ದಂತೆ ಪವಿತ್ರ ಗೌಡಳ ಕಣ್ಣೀರ ಕಟ್ಟೆಯೇ ಒಡೆದೋಗಿದೆ. ಕೋರ್ಟ್ ಅಂಗಳದಲ್ಲಿ ಸುಬ್ಬಿ ಸಮಾಗಮ. ಕಣ್ಣೀರಿಟ್ಟ ಗೌಡ್ತಿ, ಬೆನ್ನು ತಟ್ಟಿ ಸಾಂತ್ವನ ಮಾಡಿದ ದಾಸ. ಒಂದೇ ಏರಿಯಾ, ಸದಾ ಜೊತೆಗಿರ್ತಿದ್ದ ಜೀವದ ಗೆಳೆಯ, ಸುಲ್ತಾನನೇ ಜೊತೆಗಿರುವಾಗ ಇನ್ಯಾರು ಬೇಕು ಅನ್ನೋ ಅಹಂನಲ್ಲಿದ್ದ ಪವಿತ್ರ ಗೌಡ ಸುಬ್ಬನ ಮುಖ ನೋಡದೆ 6 ತಿಂಗಳಾಗಿತ್ತು. ಹೀಗಾಗಿಯೇ ಇಂಥದ್ದೊಂದು ಸುದಿನಕ್ಕಾಗಿ ಇಷ್ಟು ದಿನ ಕಾದಿದ್ರು. ಕೊನೆಗೂ ಅಂದ್ಕೊಂಡಿದ್ದು ನನಸಾಗಿಯೇ ಹೋಯ್ತು. ಇವತ್ತು ಸೆಷನ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಹೀಗಾಗಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು ಹಾಜರಾಗಬೇಕಿತ್ತು. ಇವತ್ತಾದ್ರೂ ದರ್ಶನ್ ಪವಿತ್ರ ಭೇಟಿಯಾಗ್ತಾರ, ಏನಾದ್ರೂ ಮಾತುಕತೆಯಾಗುತ್ತಾ ಅಂತ ಬಹುತೇಕರು ಕಾದು ನಿಂತಿದ್ರು. ಕೊನೆಗೂ ಎಲ್ರೂ ಅಂದ್ಕೊಂಡಂತೆಯೇ ಆಗೋಯ್ತು. ದರ್ಶನ್ ಬರೋದಕ್ಕೆ ಕಾದು ಕೂತಿದ್ದ ಪವಿತ್ರ ಗೌಡ ದರ್ಶನ್ ಬರ್ತಿದ್ದಾರೆ ಅಂತಿದ್ದಂತೆ ಮೊದಲೇ ಎದ್ದು ನಿಂತರು. ದರ್ಶನ್ರನ್ನ ನೋಡ್ತಿದ್ದಂತೆ ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ರು. ದರ್ಶನ್ರನ್ನ ನೋಡ್ತಿದ್ದಂತೆ ಪವಿತ್ರಾಗೆ ಕಣ್ಣೀರನ್ನ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ. ಹತ್ತಿರ ಬರ್ತಿದ್ದಂತೆ ಕಣ್ಣೀರ ಕೋಡಿಯೇ ಹರಿದೋಯ್ತು. ಇಬ್ಬರಲ್ಲೂ ಮಾತಿಲ್ಲ, ಕಥೆ ಇಲ್ಲ. ಬೆನ್ನು ತಟ್ಟಿ ಸಮಾಧಾನ ಮಾಡಿದ ದರ್ಶನ್ ಸಾಂತ್ವನ ಹೇಳಿದ್ರು. 5-10 ನಿಮಿಷ ಅಕ್ಕಪಕ್ಕದಲ್ಲೇ ನಿಂತರೂ ಮನದಾಳದ ಮಾತು ಹೇಳೋದಕ್ಕಾಗ್ಲಿಲ್ಲ. ಇಷ್ಟು ದಿನ ಎದೆಯಲ್ಲಿಟ್ಕೊಂಡಿದ್ದ ನೋವನ್ನ ತೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಕೊನೆಗೆ ಕೋರ್ಟ್ ಪ್ರಕ್ರಿಯೆ ಮುಗೀತಿದ್ದಂತೆ ಕೋರ್ಟ್ ಹಾಲ್ನಿಂದ ಇಬ್ರೂ ಜೊತೆಗೆ ಹೊರಟು ಹೋದ್ರು. ದರ್ಶನ್ಗೆ ಮತ್ತೆ ಸಿಕ್ತು ಮೈಸೂರು ಭಾಗ್ಯ. ಮುಂಬೈ, ದೆಹಲಿಗೆ ಹೋಗ್ಬೋದು RR ನಗರ ಗೌಡ್ತಿ. ಮೈಸೂರಿಗೆ ಹೋಗೋದಕ್ಕೆ ಇನ್ನಷ್ಟು ದಿನ ಅವಕಾಶ ನೀಡಬೇಕು ಅಂತ ದರ್ಶನ್ ಅರ್ಜಿ ಸಲ್ಲಿಸಿದ್ರಿಂದ ದರ್ಶನ್ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಜನವರಿ 12ರಿಂದ 17ರವರೆಗೆ ಅಂದ್ರೆ 5 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಕೋರ್ಟ್ ಅವಕಾಶ ನೀಡಿದೆ. ಹಾಗೆಯೇ ಪವಿತ್ರ ಗೌಡಗೂ ಮುಂಬೈ ಹಾಗೂ ದೆಹಲಿಗೆ ಹೋಗೋದಕ್ಕೆ ಸಮ್ಮತಿ ನೀಡಿದೆ. ಬಿಸ್ನೆಸ್ ಹಾಗೂ ದೇವಸ್ಥಾನಕ್ಕೆ ಹೋಗಬೇಕಿದೆ. ಹೀಗಾಗಿ ಸಮ್ಮತಿ ನೀಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ಸಮ್ಮತಿ ನೀಡಿರೋ ಕೋರ್ಟ್ 5 ರಾಜ್ಯಗಳಿಗೆ ಹೋಗೋದಕ್ಕೆ ಓಕೆ ಎಂದಿದೆ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ ಮತ್ತೆ ಮುಂದಿನ ತಿಂಗಳು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ನೀಡಿದೆ. ಐದು ರಾಜ್ಯಗಳಿಗೆ ಭೇಟಿ ನೀಡಲು ವಿನಾಯಿತಿ ಕೋರಿ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಪುರಸ್ಕರಿಸಿ ಅನುಮತಿ ನೀಡಿದೆ ಕೋರ್ಟ್. ಮುಂಬೈ, ಕೋಲ್ಕತ್ತಾ, ಸೂರತ್, ದೆಹಲಿ ಸೇರಿದಂತೆ 5 ರಾಜ್ಯಗಳಿಗೆ ತೆರಳಲು ಅನುಮತಿ ಸಿಕ್ಕಿದೆ. ಅಲ್ಲದೆ RR ನಗರದಲ್ಲಿರುವ ತನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋ ವ್ಯವಹಾರ ಸಂಬಂಧ ಭೇಟಿ ನೀಡಲು ಅನುಮತಿ ಸಿಕ್ಕಿದೆ. 2024 ಜೂನ್ 8ರಂದು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿತ್ತು. ಜೂನ್ 9ರಂದು ಸುಮನಹಳ್ಳಿ ರಾಜಕಾಲುವೆ ಬಳಿ ಶವ ಪತ್ತೆಯಾಗಿತ್ತು. ಜೂನ್ 10ರಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 4 ಶರಣಾಗಿದ್ರು. ಜೂನ್ 10ರಂದು ತನಿಖೆ ವೇಳೆ ನಟ ದರ್ಶನ್ ಕೈವಾಡ ಇರೋದು ದೃಢವಾಗಿತ್ತು. ಜೂನ್ 11ರಂದು ನಟ ದರ್ಶನ್ ಗೆಳತಿ ಪವಿತ್ರಳನ್ನು ಬಂಧಿಸಿ ವಿಚಾರಣೆ ಮಾಡಲಾಯಿತು. ಜೂನ್ 22ರಂದು ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಅದಾದ ಕೆಲ ದಿನಗಳಲ್ಲೇ ಅಂದ್ರೆ ಆಗಸ್ಟ್ 25ರಂದು ಜೈಲಿನಲ್ಲಿ ರಾಜಾತಿಥ್ಯದ ಫೋಟೋ ವೈರಲ್ ಆಗಿತ್ತು. ಈ ಕಾನೂನು ಲೋಪಕ್ಕಾಗಿ ಆಗಸ್ಟ್ 29ರಂದು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಮಾಡಲಾಯಿತು. ಅಕ್ಟೋಬರ್ 30ರಂದು ಅನಾರೋಗ್ಯದ ಕಾರಣಕ್ಕಾಗಿ ದರ್ಶನ್ಗೆ 6 ವಾರಗಳ ಮಧ್ಯಂತರ ಬೇಲ್ ಸಿಕ್ತು. ಹೀಗಾಗಿ ನವೆಂಬರ್ 1ರಂದು BGS ಆಸ್ಪತ್ರೆಗೆ ದರ್ಶನ್ ದಾಖಲಾದರು. ದರ್ಶನ್ ಆಸ್ಪತ್ರೆಯಲ್ಲಿರುವಾಗಲೇ ಡಿಸೆಂಬರ್ 13ರಂದು ದರ್ಶನ್ಗೆ ಜಾಮೀನು ನೀಡಿತ್ತು ಕೋರ್ಟ್. ಈ ಎಲ್ಲದರ ಮಧ್ಯೆಯೇ ನಟ ದರ್ಶನ್ಗೆ ಪೊಲೀಸರು ಸುಪ್ರೀಂ ಶಾಕ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳ ಜಾಮೀನು ರದ್ದು ಕೋರಿ ನಗರ ಪೊಲೀಸರು ಸೋಮವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಹೀಗಾಗಿ ಆರೋಪಿಗಳಿಗೆ ಜಾಮೀನು ರದ್ದು ಭೀತಿ ಎದುರಾಗಿದೆ. ರಾಜ್ಯ ಸರ್ಕಾರದ ಪರವಾಗಿ ನೇಮಕಗೊಂಡಿರುವ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅನಿಲ್ ಸಿ ನಿಶಾನಿ ಮತ್ತು ಸಿದ್ಧಾರ್ಥ್ ಲೂತ್ರಾ ಅವರು ಈ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಪೂರಕ ದಾಖಲೆಗಳೊಂದಿಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋ ವಕೀಲರು ಯಾವೆಲ್ಲ ಅಂಶ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಗ್ಯಾಂಗ್ ಕಟ್ಕೊಂಡು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದು, ಪಟ್ಟಣಗೆರೆ ಶೆಡ್ನಲ್ಲಿ ಬೇಕಾಬಿಟ್ಟಿ ಹಲ್ಲೆ ಮಾಡಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆ ಬಳಿಕ ರಾಜಕಾಲುವೆಗೆ ಶವ ಎಸೆದು ಸಾಕ್ಷಿ ನಾಶ ಮಾಡಲು ಯತ್ನಿಸಿದ್ದಾರೆ. ಕೊಲೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳೂ ಇವೆ.
ನಟ ದರ್ಶನ್ ಬೆನ್ನು ನೋವು ಅಂತ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ರು. ಸರ್ಜರಿ ಮಾಡಿಸ್ತೇನೆ ಅಂಥೇಳಿ ಆಸ್ಪತ್ರೆ ಸೇರಿದ ಬಳಿಕ ಆಪರೇಷನ್ ಮಾಡಿಸಲಿಲ್ಲ. ಕೊನೆಗೆ ರೆಗ್ಯುಲರ್ ಬೇಲ್ ಸಿಕ್ತಿದ್ದಂತೆ ಡಿಸ್ಚಾರ್ಜ್ ಆಗಿದ್ದಾರೆ. ಜೊತೆಗೆ ಆರೋಪಿಗಳು ಹೊರಗಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿ ಸಾಕ್ಷಿಗಳನ್ನು ನಾಶಪಡಿಸುವ ಸಾಧ್ಯತೆಯೂ ಇದೆ. 7 ಆರೋಪಿಗಳ ಮೇಲೆ ಖಾಕಿ ಬಳಿ ಪ್ರಬಲ ಸಾಕ್ಷ್ಯಗಳಿದ್ದು ಕೇಸ್ನಲ್ಲಿ 7 ಮಂದಿಗೆ ನೇರವಾದ ಸಂಪರ್ಕ ಇದೆ. ಹೀಗಾಗಿ ಜಾಮೀನು ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ವಕೀಲರು ಸುಪ್ರೀಂ ಕೋರ್ಟ್ಗೆ ಕೆಲ ರಿಪೋರ್ಟ್ಗಳನ್ನು ಸಲ್ಲಿಸಿದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿಯ ಭೀಕರತೆ, ವಿಡಿಯೋ ಕಾಲ್, ವಾಟ್ಸಪ್ ಚಾಟ್, ಸಿಸಿಟಿವಿ ಸೇರಿದಂತೆ 17 ಆರೋಪಿತರ ಫೋನ್ ಸಿಡಿಆರ್ ಸಲ್ಲಿಕೆ ಮಾಡಿದ್ದಾರೆ. ಈ ಎಲ್ಲ ಗ್ರೌಂಡ್ಸ್ ಮೇಲೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ರದ್ದುಗೊಳಿಸಿದ್ರೆ ಆರೋಪಿಗಳು ಮತ್ತೆ ಜೈಲು ಸೇರಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೊ ಈಗಾಗಲೇ ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಆದರೆ ಈಗಾಗಲೇ ನಟ ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆಯೇ ಪವಿತ್ರ ಗೌಡಗೂ ಕೂಡ 5 ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ನೀಡಿದೆ ಕೋರ್ಟ್. ಇಂತಹ ಸಂದರ್ಭದಲ್ಲಿ ಇವತ್ತಿನ ಈ ಭೇಟಿ ಇದೆಯಲ್ಲ, ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಮಾತಾಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಎಲ್ಲೂ ಕೂಡ ಉತ್ತರ ಕೊಟ್ಟಿದೆ. ಆದರೆ ಈಗಿರುವಂತಹ ಪ್ರಶ್ನೆ, ಯಾಕಂದ್ರೆ ಒಂದು ಸಲ ಮಾಡಿದಂತಹ ತಪ್ಪನ್ನ ತಿದ್ದಿಕೊಳ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಏನ್ ಮಾಡ್ತಾರೆ, ಮತ್ತೆ ಪವಿತ್ರ ಗೌಡ ಅವರ ಜೊತೆಗೆ ಈ ಹಿಂದಿನ ಸಂಬಂಧವನ್ನ ಉಳಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದ್ರೆ ಇವತ್ತು ಅವರು ಮಾತನಾಡಿದ್ದು, ಸಂತೈಸಿದ್ದು ನೋಡಿದ್ರೆ ಯಾವ ರೀತಿಯಾಗಿ ಈ ಒಂದು ವಿಚಾರಗಳು ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರಬಹುದು, ವಿಜಯಲಕ್ಷ್ಮಿ ಅವರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಅದರ ಜೊತೆಗೆ ಪೊಲೀಸರು ಏನು ಸುಮ್ಮನೆ ಕೂತಿಲ್ಲ. ಪೊಲೀಸರು ಕೂಡ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ಜಾಮೀನು ಸಿಕ್ತು, ಯಾವ ಅಂಶಗಳನ್ನ ಇಟ್ಕೊಂಡು ಜಾಮೀನನ್ನ ಪಡ್ಕೊಂಡ್ರು ಅನ್ನೋದಕ್ಕೆ ಎಲ್ಲಿ ಲೋಪ ಆಯಿತು, ಇವೆಲ್ಲ ಅಂಶಗಳ ಮೇಲೆ ಸುಪ್ರೀಂ ಕೋರ್ಟ್ಗೆ ಸೋಮವಾರವೇ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಈ ಕೊಲೆಯ ಭೀಕರತೆಯ ಬಗ್ಗೆ ಅನೇಕ ಸಾಕ್ಷಿಗಳನ್ನ ನೀಡಿದ್ದಾರೆ. ಅದರಲ್ಲ ಜೊತೆಗೆ ವಿಡಿಯೋ ಸಾಕ್ಷಿಗಳನ್ನು ಕೂಡ ನೀಡಿದ್ದಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸಂಕಷ್ಟ ತಪ್ಪಿಲ್ಲ. ಒಂದ್ ಕಡೆ ಇಲ್ಲಿ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ, ಅನೇಕ ಷರತ್ತುಗಳು ಕೂಡ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಲ್ಲಾ ಲೋಪಗಳನ್ನ ಏನ್ ಹಿಂದೆ ಆಗಿತ್ತೋ ಅವೆಲ್ಲವನ್ನ ಮುಂದಿಟ್ಟುಕೊಂಡು ಲೋಪ ಆಗದ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅಲ್ಲಿ ಏನಾಗುತ್ತೆ, ಇಲ್ಲಿವರೆಗೂ ಕೂಡ ಒಂದಷ್ಟು ನಿರ್ಧಾರಗಳು ಅಥವಾ ಇಲ್ಲಿವರೆಗೂ ಆದಂತಹ ಒಂದಷ್ಟು ದರ್ಶನ್ಗೆ ಆಗಿರ್ಬೋದು ಅಥವಾ ಇತರೆ ಆರೋಪಿಗಳಿಗೆ ಆಗಿರ್ಬೋದು ಒಂದು ಸಮಾಧಾನ ಇದೆ, ಬೇಲ್ ಸಿಕ್ಕಿದೆ. ಬಟ್ ಇನ್ನೂ ಕೂಡ ಕಂಟಕ ತಪ್ಪಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ ಜಾತಿ ರಂಪಾಟಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು 2023ರಲ್ಲೇ ಹೇಳಿದ್ರು, ಜಾತಿ ಜನಗಣತಿಯ ವರದಿಯನ್ನ ನಾವು ತಂದೆ ತರ್ತೀವಿ, ಅನುಷ್ಠಾನವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅನುಷ್ಠಾನಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾಂತರಾಜು ಆಯೋಗ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿ ದಾವಣಗೆರೆಯಲ್ಲಿ ನಡೆದಂತಹ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ಮತ್ತೊಮ್ಮೆ ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಾತಿ ಗಣತಿ ಪರವಾಗಿರ್ತಕ್ಕಂಥವ್ರು. ಯಾಕಂತಂದ್ರೆ ಜಾತಿಯ ಆಧಾರದ ಮೇಲೇನೆ ಬಡವರನ್ನ ಬಲ್ಲಿದರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಅದರ ಆಧಾರದ ಮೇಲೇನೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ. ಅದಕ್ಕೋಸ್ಕರ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ಇವೆಲ್ಲ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸರ್ಕಾರ ಜಾತಿ ಗಣತಿ ಪ್ರಕಾರ ಏನೀಗ ಕಾಂತರಾಜ್ ಅವರ ವರದಿ ಇದೆ, ಆ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಸಿದ್ದರಾಮಯ್ಯ ಅವರು ಏನೋ ಹೇಳ್ತಾರೆ, ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಸ್ವಪಕ್ಷೀಯರಿಂದಲೇ ಇದಕ್ಕೆ ಸಾಕಷ್ಟು ರೀತಿಯಾದಂತಹ ವಿರೋಧ ವ್ಯಕ್ತ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ಜಾತಿ ರಂಪಾಟ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಜಾತಿ ಗಣತಿ ವರದಿಗೆ ಸರ್ಕಾರ ಬದ್ಧ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ಅಲರ್ಟ್ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಾರಣ ಈಗಾಗಲೇ ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಒಂದ್ ಕಡೆ ಪ್ರತಿಪಕ್ಷಗಳಾಗಿರ್ಬೋದು, ಮತ್ತೊಂದು ಕಡೆ ಜಾತಿ ಗಣತಿ ವಿರೋಧಿಗಳಿಂದ
ಪ್ರಬಲವಾದಂತಹ ವಿರೋಧ ವ್ಯಕ್ತ ಆಗ್ತಾ ಇರೋದನ್ನ ಹಲವು ತಿಂಗಳುಗಳಿಂದಲೂ ವರ್ಷದಿಂದಲೂ ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರು ಆಗಿರ್ಬೋದು, ಎಲ್ಲರೂ ಕೂಡ ಜಾತಿ ಗಣತಿ ಇದು ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕ ರೀತಿಯಲ್ಲಿ ನಡೆದಿಲ್ಲ. ಆಗ ಇದ್ದಂತಹ ಲೆಕ್ಕ ಅಂದ್ರೆ ಜಾತಿ ಲೆಕ್ಕ ಯಾವ ರೀತಿ ಆಗಿತ್ತು, ಜನಸಂಖ್ಯೆ ಲೆಕ್ಕ ಯಾವ ರೀತಿ ಆಗಿತ್ತು, ಆದ್ರೆ ಇದರಿಂದ ಅದಕ್ಕಿಂತ ಡಬಲ್ ಆಗಿದೆ. ಆದ್ರೆ ಆ ಲೆಕ್ಕ ಇದರಲ್ಲಿ ಇಲ್ಲ, ಈ ವರದಿಯ ಲೀಕ್ ಆಗಿರುವಂತಹ ವರದಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಎಂ ಜಾತಿ ಗಣತಿ ವಿರುದ್ಧ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಈಗಾಗಲೇ ಸಿಡಿದೆದ್ದಿದ್ದನ್ನ ನಾವು ಗಮನಿಸಬಹುದು. ಇಂತಹ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘ ಸಾಕಷ್ಟು ವಿರೋಧವನ್ನ ವ್ಯಕ್ತ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವ ಕೆಂಚಪ್ಪ ಗೌಡ್ರು ಸರ್ಕಾರಕ್ಕೆ ಈಗ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಆಯೋಗದ ಸರ್ವೆಗೆ ಬರೋಬ್ಬರಿ 10 ವರ್ಷ ಆಗಿದೆ. ಈಗಾಗಲೇ 10 ವರ್ಷ ಆಗಿರುವಂತಹ ಸಂದರ್ಭದಲ್ಲಿ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿ 10 ವರ್ಷ ಆಗಿದೆ. ಆದ್ರೆ 10 ವರ್ಷದ ಸಮೀಕ್ಷೆಯಲ್ಲಿ ನಿಮಗೆ ಏನ್ ಕಂಡಿದೆ, ಈಗಿರುವಂತಹ ವರದಿಯಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಇದರಲ್ಲೂ ಕೂಡ ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಹೇಳ್ತಿದಾರಲ್ಲ, ಅದಕ್ಕೆ ಕೊಡ್ತಾ ಇರುವಂತಹ ಕಾರಣ ಸರ್ಕಾರದಿಂದ ಮನೆ ಮನೆ ಸಮೀಕ್ಷೆಯನ್ನ ಸರಿಯಾಗಿ ನಡೆಸಿಲ್ಲ, ಮನೆ ಮನೆಗೆ ಹೋಗಿಲ್ಲ, ಅಂದಾಜು ಪ್ರಕಾರವಾಗಿ ಈ ಒಂದು ವರದಿಯನ್ನ ತಯಾರಿಸಲಾಗಿದೆ. ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಜೊತೆಗೆ 10 ವರ್ಷಗಳ ಹಿಂದಿನ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಅನೇಕ ಲೋಪಗಳು ಕೂಡ ಇದೆ ಅನ್ನೋದನ್ನ ಅವರು ಹೇಳ್ತಾ ಇರುವಂತದ್ದು. ಆ ಕಾರಣಕ್ಕಾಗಿಯೇ ನಾವು ಇದಕ್ಕೆ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಸಮೀಕ್ಷೆಯಲ್ಲಿ 5,98,00,000 ಜನ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಈಗ ಇರುವಂತಹ ಲೆಕ್ಕ ಎಷ್ಟು, ಜನಸಂಖ್ಯೆ ಎಷ್ಟು ಅಂತ ಗಮನಿಸಿದ್ರೆ ರಾಜ್ಯದಲ್ಲಿ ಈಗ 7 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇರುವಂತದ್ದು ಆಧಾರ್ ಡೇಟಾ. ಆಧಾರ್ ಅಂಶಗಳನ್ನ ಇಟ್ಟುಕೊಂಡು ಎಷ್ಟು ಜನರಲ್ಲಿ ಇದೆ ಆಧಾರ್ ಅಂಶಗಳು, ಆ ಆಧಾರ್ ಡೇಟಾವನ್ನ ಇಟ್ಟುಕೊಂಡು ಈಗಾಗಲೇ ಈ ಲೆಕ್ಕಾಚಾರವನ್ನ ಹೇಳ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿರುವ 114 ಉಪ ಪಂಗಡಗಳನ್ನೇ ಇಲ್ಲಿ ಪರಿಗಣಿಸಿಲ್ಲ ಅನ್ನೋದು ಮುಖ್ಯ ಆರೋಪ ಇವರದು. ಕಾರಣ ಅನೇಕ ಉಪಪಂಗಡಗಳಿದೆ, ಅವಳನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿಯೇ ನಾಡಿದ್ದು ಭಾನುವಾರ ಒಕ್ಕಲಿಗ ಸಮುದಾಯದ ಸಭೆಯನ್ನ ಕೂಡ ನಡೆಸ್ತೇವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಕ್ಕಲಿಗ ಸ್ವಾಮೀಜಿ ಎಲ್ಲಾ ರಾಜಕೀಯ ಮುಖಂಡರುಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಇದನ್ನ ಅನುಷ್ಠಾನ ಮಾಡಲೇಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಲಾನಂದ ಸ್ವಾಮೀಜಿಯ ಸಮ್ಮುಖದಲ್ಲಿ ಸಭೆಯಲ್ಲಿ ಪ್ರಮುಖ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದರ ಜೊತೆಗೆ ಒಕ್ಕಲಿಗರ ಸಭೆಯ ಬಳಿಕ ವೀರಶೈವ ಮುಖಂಡರೊಂದಿಗೂ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡ್ತಾರೆ. ಕೇವಲ ಇದು ಒಕ್ಕಲಿಗ ಸಮುದಾಯದಲ್ಲಿ ಮಾತ್ರ ಅಲ್ಲ, ಲಿಂಗಾಯತರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮುಖಂಡರ ಜೊತೆ ಕೂಡ ಸಭೆಯನ್ನ ಮಾಡಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು, ಮೀಸಲಾತಿ ಸಿಗಬೇಕು ಅನ್ನೋದೇ ನಮ್ಮ ಆದ್ಯತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಏನು ಹೇಳಿದ್ದಾರೆ ಕೆಂಚಪ್ಪ ಗೌಡ್ರು ನೋಡೋಣ. ಏನು ಹಿಂದೆ ಅವರು ಆಯೋಗ ರಚನೆ ಮಾಡಿ ಒಂದು ಏಜೆನ್ಸಿಯವರಿಗೆ ಕೊಟ್ಟಿದ್ರು. ಏಜೆನ್ಸಿಯವರು ಸರಿಯಾಗಿ ಮನೆ ಮನೆಗೂ ಹೋಗಿ ಮತ್ತೆ ಹಳ್ಳಿಗೂ ಹೋಗಿ ಪಟ್ಟಣದಲ್ಲಿರ್ತಕ್ಕಂಥ ಗಲ್ಲಿಗಳಿಗೂ ಹೋಗಿ ಅವರು ಸಮೀಕ್ಷೆ ನಡೆಸಿ ಸರಿಯಾದ ರೀತಿ ಮಾಹಿತಿಗಳನ್ನ ಕೊಟ್ಟಿಲ್ಲ ಅನ್ನೋದು ನಾವು ಅನೇಕ ಜನಗಳ ಹತ್ರ ಕೇಳ್ಪಟ್ಟಿದ್ದೀರಿ. ಇಲ್ಲಿ ಏನು ನಮ್ಮ ಜನಾಂಗ ಅನೇಕ ಉಪಪಂಗಡಗಳಿದ್ದಾವೆ, 114 ಉಪಪಂಗಡಗಳಿದ್ದಾವೆ. ಆ ಉಪಪಂಗಡಗಳು ಇವತ್ತು ಅದನ್ನು ಸಪರೇಟ್ ಆಗಿ ಇವರು ಸಮೀಕ್ಷೆ ಮಾಡಿರೋ ಟೈಮಲ್ಲಿ ಫೋನ್ಗಳಲ್ಲಿ ಕೇಳಿದಾರೋ ಇಲ್ಲ ಇನ್ನೇನೋ ಒಂದು ಇದರಲ್ಲಿ ಕೇಳಿದಾರೋ ಅದರ ಪ್ರಕಾರ ಇವರು ಜಾತಿ ಗಣತಿ ಮಾಡಿದ್ದೀರಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಈ 5,98,00,000 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 5,98,00,000 ಜನ ಇದ್ದರೆ ಇತ್ತೀಚಿನ ದಿನಗಳಲ್ಲಿ 7 ಕೋಟಿ ಜನಸಂಖ್ಯೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ನಮಗೂ ಕೊಟ್ಟಿದ್ದಾರೆ. ಯಾವ ರೀತಿ ಅದು ಆಧಾರ ಕಾರ್ಡ್ ಏನಿದೆಯೋ ಆಧಾರದ ಪ್ರಕಾರ 7 ಕೋಟಿ ಇದ್ದಾರೆ ಅಂತ. ಹಾಗಾದರೆ 1 ಕೋಟಿ ಜನ ಹೆಚ್ಚಿಗೆ ಇದ್ದಾರಲ್ಲ, ಅವರು ಯಾರು, ಅವ್ರನ್ನ ಹೆಂಗೆ ನೀವು ಜಾತಿ ಗಣತಿ ಕರೆಕ್ಟಾಗಿ ಮಾಡಿದ್ದೀರಿ ಅನ್ನೋದಕ್ಕೆ ಏನು ಪ್ರೂವ್ ಇದೆ ಅನ್ನೋ ಒಂದು ಮಾತನ್ನು ನಾವಿವತ್ತು ಅವ್ರನ್ನ ಕೇಳಬೇಕಾಗ್ತದೆ. ಇಲ್ಲಿ ಇನ್ನೊಂದು ಏನು ವಿಷಯ ಅಂದರೆ, ಇಲ್ಲಿ ಅನೇಕ ಸಮುದಾಯಗಳಿಗೆ ಸಮಾಜದವರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ನಾವು ಕೂಡ ವೀರಶೈವ ಲಿಂಗಾಯತರವರು ಕೂಡ ಈಗಾಗಲೇ ನಮ್ಮ ಮೀಸಲಾತಿ ಹೋರಾಟಗಾರರ ಸಮಿತಿಯವರು ನಾವು ಕೂಡ ಹೋಗಿ ಮಾತನಾಡಿದ್ದೀರಿ. ಎಲ್ಲ 12ನೇ ತಾರೀಕು ನಿರ್ಮಲಾನಂದ ಸ್ವಾಮೀಜಿಯವರು, ನಂಜಾವಧ ಸ್ವಾಮೀಜಿಯವರು ಮತ್ತು
ನಿಶ್ಚಲಾನಂದ ಸ್ವಾಮೀಜಿಯವರಿಗೆ ಆಹ್ವಾನ ಈಗಾಗಲೇ ಕೊಟ್ಟಿದ್ದೀರಿ. ನಾವು ಇಲ್ಲೇನು 35 ಜನ ಕಾರ್ಯಕಾರಿ ಸಮಿತಿಯವರು ಮತ್ತು ನಮ್ಮ ಪಕ್ಷ ಭೇದ ಬಿಟ್ಟು ಎಲ್ಲ ಪಕ್ಷಗಳ ಮುಖಂಡರುಗಳು ಕೂಡ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಸಭೆ ಮಾಡಿ ಈ ನಮ್ಮ ಆಗ್ತಾ ಇರೋಂಥ ಅನ್ಯಾಯಕ್ಕೆ ನಾವು ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ನಾವು ಭಾನುವಾರ ಆ ಸಭೆಯನ್ನು ಕರೆದಿದ್ದೀರಿ. ಯಾವುದೇ ಒಂದು ಮೀಸಲಾತಿ ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೇಳುತ್ತೆ ಯಾವ ರೀತಿಯ ವರದಿ ಇದೆ, ವರದಿಯಲ್ಲಿರುವಂತಹ ಅಂಶಗಳು ಏನು ಅಂತ ಹೇಳಿ. ಸೊ ಈಗಾಗಲೇ ಕಾಂತರಾಜು ವರದಿ ಇದೆ, ಆದರೆ ಕಾಂತರಾಜು ವರದಿ ಸರಿಯಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ವಿರೋಧಕ್ಕೆ ಕಾರಣ ಆಗಿದೆ. ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ಒಂದ್ ಕಡೆ ಇಚ್ಛಾಶಕ್ತಿ, ಮತ್ತೊಂದ್ ಕಡೆ ನಾವು ಗಮನಿಸಬೇಕಾಗಿರೋದು ಈ ವಿಚಾರದಲ್ಲಿ ಈ ವರದಿಯನ್ನ ತಂದು ಅದನ್ನ ಸಾರ್ವಜನಿಕವಾಗಿ ಚರ್ಚೆಗೆ ಕೊಡಬೇಕು. ಸಾರ್ವಜನಿಕರಿಗೆ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಅಭಿಪ್ರಾಯ ಬರುತ್ತೆ ಅನ್ನೋದನ್ನು ಕೂಡ ನಾವು ಮೊದಲು ನೋಡಬೇಕಾಗುತ್ತೆ. ಆ ನಂತರ ಪರ ವಿರೋಧವನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಇದು ಇವತ್ತಿನ ಪಂಚಾಯಿತಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.